$90 $90. $90 ಬ್ಯಾಕ್ ಬೋನ್ ಸಪೋರ್ಟರ್ ಇವನೇ. ನಾನು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡೋಕೆ ಎಲ್ಲ ಇವನೇ ರೀಸನ್. ನನ್ನ ಫೇವ್ರೆಟ್ ಕೋಟ್, ವೆನ್ ಯು ವಾಂಟ್ ಟು ಗಿವ್ ಅಪ್ ರಿಮೆಂಬರ್ ವೈ ಯು ಸ್ಟಾರ್ಟೆಡ್ ಅಂತ ಹಾಕಿದ್ದಾನೆ. ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಇವತ್ತು ನೀವು ನೋಡ್ಬೋದು ಇಲ್ಲಿ ರೂಫಿ ಫಿಟ್ನೆಸ್ ಅಂತ ಕಾಣ್ತಿದೆ, ಯೂಟ್ಯೂಬ್ ಲೋಗೋ ಕೂಡ ಇದೆ. ಇದು ನನ್ನ ಅಣ್ಣನ ಚಾನಲ್ ಆಯ್ತಾ. ಅವನು ಟೆರೆಸ್ ಜಿಮ್ ಮಾಡಿದ್ದಾನೆ ಅಂಡ್ ಅವ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅವ್ನ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ಐ ಗೆಸ್ 5 ಇಂದ 6K ತನಕ ಇದೆ. ಸೊ ಅವನೇ ಹೇಳಿದ್ದು ನಂಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಕ್ಕೆ. ಹಂಗಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇವಾಗ ನಂದು ಆಲ್ಮೋಸ್ಟ್ 1.6K ಸಮಥಿಂಗ್ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಈ ಜಿಮ್ದು ಟೆರೆಸ್ ಜಿಮ್ದು ಮೊದಲಿಂದನೂ ವಿಡಿಯೋ ಮಾಡ್ಬೇಕಂತ ಇದೆ, ಸೊ ಮಾಡಕ್ ಆಗಿಲ್ಲ. ಹಂಗಾಗಿ ಇವತ್ತು ನಾನು ಫ್ರೀ ಇದ್ದೆ ಅಂಡ್ ಅಣ್ಣ ಕೂಡ ಫ್ರೀ ಇದ್ದ. ಸೊ ಅದಕ್ಕೆ ಇಲ್ಲಿ ಹೆಂಗಿದೆ, ಇಲ್ಲೇ ವರ್ಕೌಟ್ ಮಾಡಿ ಯಾವ ತರ ಫೀಲ್ ಆಗುತ್ತೆ ಅಂತ ತೋರ್ಸೋಣ ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿದಿರಲ್ಲ ಚಾನಲ್ ರೂಪಿ ಫಿಟ್ನೆಸ್ ಅಂತ ಉಂಟು. ಸೊ ಈ ಟೆರೆಸ್ ಜಿಮ್ ನ ನಾನು ತೋರ್ಸೋಕ್ಕಿಂತ ಮೊದಲು ಫಸ್ಟ್ ಈ ಜಿಮ್ ನ ಕ್ರಿಯೇಟ್ ಮಾಡಿದವ್ರನ್ನ ಕರಿತಾ ಇದ್ದೀನಿ. ಅಣ್ಣ ಬಾ, ಇವನೇ ನನ್ನ ಅಣ್ಣ. ಸೊ ಇವನು ಈ ಜಿಮ್ ಅಣ್ಣ ಯಾವಾಗ ಸ್ಟಾರ್ಟ್ ಮಾಡಿದೆ? ಆಲ್ಮೋಸ್ಟ್ 3 years ಆಯ್ತು. ಓಕೆ, ಐ ಗೆಸ್ 2022 ಸಮಥಿಂಗ್ ಅಲ್ಲ. 3 years ಬ್ಯಾಕ್ ಇವ್ ಈ ಜಿಮ್ ಮಾಡಿದ. ಇವ್ನ್ ನೋಡ್ಬಿಟ್ಟು ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದು, ಯೂಟ್ಯೂಬ್ ಚಾನಲ್ ಮಾಡಿದ್ದು. ನನ್ ಬ್ಯಾಕ್ ಬೋನ್ ಸಪೋರ್ಟರ್ ಇವನೇ. ನಾನು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡೋಕೆ ಎಲ್ಲ ಇವನೇ ರೀಸನ್. ಈ ಜಿಮ್ ನಾನು ತೋರಿಸ್ತೀನಿ, ಫಸ್ಟ್ ಇವನ್ ಜೊತೆ ಮಾತಾಡೋಣ. ಅಣ್ಣ, ಇದು ಮಾಡ್ಬೇಕಂತ ನಿಂಗೆ ಎಂತ ಅನ್ಸ್ತು? ಆಕ್ಚುಲಿ ಇಲ್ಲಿಂದ ನಮ್ಗೆ ಸಿಟಿ ಬರ್ಲಿಕ್ಕೆ ಒಂದು 5 kilometers ಮೇಲೆ ಆಗ್ತದೆ, ತುಂಬಾ ದೂರ ಆಗ್ತದೆ. ಅದಕ್ಕೋಸ್ಕರ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಊರ್ ಹುಡುಗರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಗೊತ್ತೇ ಆಗಿಲ್ಲ, 3 years ಆಯ್ತು. ಇವಾಗ ಬರ್ತಾರೆ ಇನ್ನೇನು ಒಂದು half an hour ಅಲ್ಲಿ. ಆಲ್ಮೋಸ್ಟ್ ಒಂದು 8-9 ಜನ ಬರ್ತಾರೆ. 8-9 ಜನ. ಯಾರ್ಯಾರಿಗೆ ಜಿಮ್ಮು ಇಲ್ಲಿಂದ ಸಿಟಿಗೆ ಹೋಗೋಕೆ ಒಂದು 5 kilometer ಆಗತ್ತೆ. ಸೊ ಇವನ್ಗೂ ಜಿಮ್ ಮಾಡ್ಬೇಕಂತ ಅನ್ಸಿದ್ದಕ್ಕೆ, ಮನೆ ಟೆರೆಸ್ ಖಾಲಿ ಇದ್ದಕ್ಕೆ ಮನೆಯವ್ರ ಸಪೋರ್ಟ್ ತಗೊಂಡು ಜಿಮ್ ರೆಡಿ ಮಾಡಿದಾನೆ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ 8-9 ಜನ ವರ್ಕೌಟ್ ಮಾಡ್ಲಿಕ್ಕೂ ಕೂಡ ಬರ್ತಾರೆ. ಯಾರ ಹತ್ರನು ಕೂಡ ₹0, ಯಾರ ಹತ್ರನು ಎಂತದ್ದು ಚಾರ್ಜ್ ಮಾಡ್ತಿಲ್ಲ. ಇವನ್ ಪ್ಯಾಷನ್ ಇಟ್ಕೊಂಡು ಈ ಜಿಮ್ ಮಾಡಿದ್ದ. ಸೊ ಹಂಗಾಗಿ ಊರ್ ಮಕ್ಳೆಲ್ಲ ಯಾರಿಗೆಲ್ಲ ವರ್ಕೌಟ್ ಮಾಡ್ಬೇಕಂತ ಇವನ ಹತ್ರ ಪರ್ಮಿಷನ್ ಕೇಳ್ತಾರೋ ಎಲ್ಲರಿಗೂ ಜಿಮ್ಗೆ ಅವ್ರ ಮನೆ ಮೇಲೆ ಬಂದು ಯಾರಿಗೂ ಹೇಳ್ದೆ ಕೇಳ್ದೆ ಮೇಲ್ಗಡೆ ಬಂದು ವರ್ಕೌಟ್ ಮಾಡ್ತಾರೆ. ಅವ್ರು ಬಂದಾದ್ಮೇಲೆ ಅವ್ರ ವಿಡಿಯೋ ರೆಕಾರ್ಡ್ ಮಾಡಕ್ಕಾದ್ರೆ ನಾನು ಹಾಕ್ತೀನಿ. ಅಂಡ್ ಒನ್ ಮೋರ್ ಕ್ವಶನ್, ಅಣ್ಣ ಚಾನಲ್ ಮಾನಿಟೈಸ್ ಆಗಿದೆ? ಆಗಿದೆ. ಆಲ್ಮೋಸ್ಟ್ 5000K ಸಬ್ಸ್ಕ್ರೈಬರ್ ಇದಾರೆ ಈಗ. ಓಕೆ, ನಂದು 1.46K 1.6K ಸಬ್ಸ್ಕ್ರೈಬರ್ಸ್ ಉಂಟು. ನನ್ನ ಅಣ್ಣಂದು ರೂಪಿ ಫಿಟ್ನೆಸ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ 5600 ಸಬ್ಸ್ಕ್ರೈಬರ್ಸ್ ಇದೆ. ಅಂಡ್ ಚಾನಲ್ ಕೂಡ ಮಾನಿಟೈಸ್ ಆಗಿದೆ. ಈ ಸ್ಮಾಲ್ ಟೆರೆಸ್ ಜಿಮ್ ಪ್ಯಾಷನ್ ಇಟ್ಕೊಂಡು ಮಾಡ್ಕೊಂಡು ಅವ್ನ ಚಾನಲ್ ಕೂಡ ಮಾನಿಟೈಸ್ ಆಗಿದೆ. ಒನ್ ಮೋರ್ ಕ್ವಶನ್, ಇದು ಕೇಳಲೇಬೇಕು, ಮನೆಯವ್ರ ಸಪೋರ್ಟ್ ಉಂಟಾ? ಇದೆ, ಆಲ್ಮೋಸ್ಟ್ ಇರ್ಲೇಬೇಕಲ್ಲ, ಮನೆಯವ್ರದ್ದು ಇರ್ಲೇಬೇಕು ಸಪೋರ್ಟ್. ಮನೆಯವ್ರ ಸಪೋರ್ಟ್ ಇಲ್ದೆ ಲೈಕ್ ಮಾಡೋದು ತುಂಬಾ ಕಷ್ಟ. ಮನೆಯವ್ರ ಸಪೋರ್ಟ್ ಇಲ್ದೆ ಮಾಡೋರು ತುಂಬಾ ಜನ ಇದ್ದಾರೆ. ಬಟ್ ನನ್ಗೂ ಮೊದ್ಲು ಇಲ್ಲ, ಇವಾಗ ಫಸ್ಟ್ ಸಪೋರ್ಟ್ ಮಾಡೋ ಇವ. ಅದಾದ್ಮೇಲೆ ನಮ್ಮ ಮನೆಯವ್ರು, ಇವಾಗ ನಮ್ಮ ಅಮ್ಮಮ್ಮ ನನ್ ವಿಡಿಯೋದೆಲ್ಲ ಬರ್ತಾವ್ರೆ. ಹಂಗೆ ಇವ್ರ ಅಪ್ಪ ಆಗಿರ್ಬೋದು, ನನ್ನ ಅತ್ತೆ ಮಾವ ಎಲ್ಲರೂ ಇವ್ನ್ ಸಪೋರ್ಟ್ ಮಾಡ್ತಾವ್ರೆ. ಅವ್ರ ಸಪೋರ್ಟ್ ಇಟ್ಕೊಂಡು ಇವ್ನ ಈ ಜಿಮ್ ಮಾಡಿದ್ದಾನೆ. ಅಂಡ್ ಇವಾಗ ಜಿಮ್ದು ಇದು ತೋರಿಸ್ತೀನಿ ಬನ್ನಿ. ಅಂಡ್ ಒನ್ ಮೋರ್ ಸ್ಪೆಷಲ್ ಡೆಂಬಲ್ ನಿಮ್ಗೆ ತೋರ್ಸ್ಲಿಕ್ಕೆ ಇದ್ದೇನೆ. 1 ನಿಮಿಷ ಹಂಗೇರಿ. ನಾನು ಹೇಳಿದೆ ಜಿಮ್ ಅಲ್ಲಿ ತುಂಬಾ ಡೆಂಬಲ್ಸ್ ಉಂಟು, ಅದೆಲ್ಲ ತೋರಿಸ್ತೀನಿ. ಬಟ್ ನನ್ ಫೇವ್ರೇಟ್ ಮತ್ತೆ ನನ್ನ ಅಣ್ಣನ್ ಫೇವ್ರೇಟ್ ಡೆಂಬಲ್ಸ್ ಯಾವ್ದು ಅಂತ ಹೇಳಿದ್ರೆ ಇದು. ಅಂಡ್ ಇದು ಎಷ್ಟು ಕೆಜಿ ಉಂಟು? ಇದು ಆಲ್ಮೋಸ್ಟ್ 6 kg ಇದೆ. ಓಕೆ, 6 kg ಡೆಂಬಲ್ಸ್. ಇವನ್ಗೆ ಚಾನೆಲ್ ಮಾನಿಟೈಸ್ ಮಾಡ್ಕೊಟ್ಟದ್ದು, ಯೂಟ್ಯೂಬ್ ಇಂದ ದುಡ್ಡು ಅರ್ನ್ ಮಾಡ್ತಾ ಇರೋದು ಈ ಡೆಂಬಲ್ಸ್ ಇಂದ. ಅಣ್ಣ ಎಷ್ಟಾಗಿದೆ? ಆಲ್ಮೋಸ್ಟ್ $90 ಆಗಿದೆ. $90 ಸಿಂಗಲ್ ವಿಡಿಯೋ. ಸಬಸ್. ನನ್ನ ಅಣ್ಣಂದು ಈ ರೂಪಿ ಫಿಟ್ನೆಸ್ ಚಾನಲ್ ಓಪನ್ ಮಾಡಿ ಡೆಂಬಲ್ಸ್ ಮಾಡೋದು ಆಗಿರ್ಬೋದು, ಇವನ್ ಏನೇನ್ ಎಕ್ವಿಪ್ಮೆಂಟ್ ಎಲ್ಲ ಮಾಡಿದಾನೆ ಎಲ್ಲದೂ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದ. ಇದರಿಂದ ಇವನ್ಗೆ ಚಾನೆಲ್ ಮಾನಿಟೈಸ್ ಆಗಿ ಒಂದ್ ಸಿಂಗಲ್ ವಿಡಿಯೋ ಇಂದ $90 ಈ ಡೆಂಬಲ್ಸ್ ಇಂದ. ಅದಕ್ಕೆ ಇವನ್ ಈ ಡೆಂಬಲ್ಸ್ ಗೆ ರೆಡ್ ಕಲರ್ ಪೇಂಟ್ ಮಾಡಿದಾನೆ, ಮತ್ತೆ ಎಲ್ಲಾ ಡೆಂಬಲ್ಸ್ಗೂ ಬ್ಲಾಕ್ ಅಲ್ಲಿ ಮಾಡಿಟ್ಟಿದ್ದಾನೆ. ಅದೇ ನಾನು ಹೇಳಿ ಡೆಂಬಲ್ ತೋರ್ಸಿನಿ ಅಂತ ಹೇಳಿದಲ್ಲ, ಅದು ಈ ಡೆಂಬಲ್ಸ್. ಏನ್ ಹೆಂಗ ಅನ್ಸ್ತು ನಿಂಗೆ ಫಸ್ಟ್ $90 ಬರ್ತದೆ? ತುಂಬಾ ಖುಷಿ. ಅದಕ್ಕೆ ನಾನು ಇದು ಯಾವತ್ತೂ ಸ್ಪೆಷಲ್ ಆಗಿ ಇಟ್ಕೊಂಡು ಇದಕ್ಕೆ ಎವ್ರಿ ಟೈಮ್ ನಾನು ಇದಕ್ಕೆ ಪೇಂಟ್ ಮಾಡ್ತಾ ಇರ್ತೀನಿ ಅಲ್ಲ. ಸೊ ಇದು ಸ್ಟಿಲ್ ನ್ಯೂ ತರ ಕಾಣಿಸ್ತಾ ಉಂಟು. ಎಂತಕ್ಕಂತ ಹೇಳಿದ್ರೆ ಇವ್ನ ಚಾನೆಲ್ ಮಾನಿಟೈಸ್ ಆಗಿ ದುಡ್ಡು ಬಂದಿದ್ದು ಈ ಡೆಂಬಲ್ಸ್ ಮಾಡಿದ ವಿಡಿಯೋ ಇಂದ. ಅದಕ್ಕಾಗಿ ಇವ್ನು ಎವ್ರಿ ಟೈಮ್ ಇದಕ್ಕೆ ಪೇಂಟ್ ಮಾಡ್ತಾ ಇರ್ತಾನೆ. ಸೊ ಬನ್ನಿ, ಇವಾಗ ನಾನು ಜಿಮ್ ನೆಲ್ಲ ಒಂದ್ ಕಡೆ ತೋರಿಸ್ಕೊಂಡು ನಾನು ಇಲ್ಲೇ ವರ್ಕೌಟ್ ಮಾಡ್ತೀನಿ. ನಾನು ಬೇರೆ ಕಡೆ ವರ್ಕೌಟ್ ಮಾಡಿದೀನಿ, ಬಟ್ ಹೋಮ್ ವರ್ಕೌಟ್ ಇಲ್ಲಿ ಟೆರೆಸ್ ಮೇಲೆ ವರ್ಕೌಟ್ ಮಾಡ್ಬೇಕಂತ ಇದ್ದೆ. ಸೊ ಇವತ್ತು ವರ್ಕೌಟ್ ಮಾಡ್ತೀನಿ. ಏನ್ ವರ್ಕೌಟ್ ಮಾಡಾಗುತ್ತೆ, ಇಲ್ಲ ಮಿಕ್ಸ್ ಆದ್ರೆ ಮಿಕ್ಸ್ ವರ್ಕೌಟ್ ಮಾಡಿ ಸಿಗ್ತೀನಿ ಮುಂದೆ. ಬನ್ನಿ ಅಣ್ಣ, ಸಿಗುವ. ನಿಮ್ ಜಿಮ್ ಅಲ್ಲಿ ತುಂಬಾ ಪೇಂಟಿಂಗ್ಸ್ ಗಳಿವೆ ಆಯ್ತಾ. ಆ ಪೇಂಟಿಂಗ್ಸ್ ನ ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಅದ್ ಮಾಡ್ದವ್ನು ಯಾರು ಅಂತ ಹೇಳಿದ್ರೆ 9ನೇ ಕ್ಲಾಸ್ ಒಬ್ಬ ಸಣ್ಣ ಹುಡುಗ ಇಲ್ಲಿ ವರ್ಕೌಟ್ ಮಾಡಕ್ ಬರ್ತಾ ಇದ್ದ, ರೋಹನ್ ಅಂತ ಅವ್ನ ನೇಮ್. ಬನ್ನಿ ಪೇಂಟಿಂಗ್ ತೋರಿಸ್ತೀನಿ. ಫಸ್ಟ್ ಒನ್ ಇಲ್ಲಿ ನೋಡಿ, ದೆರ್ ಇಸ್ ನೋ ಟುಮಾರೋ ಅಂತ ಹಾಕಿದಾನೆ. 9th ಸ್ಟ್ಯಾಂಡರ್ಡ್ ಹುಡುಗ ಇವನು.
ಒನ್ ಮೋರ್ ಇಲ್ಲಿ ಎಕ್ಸ್ಕ್ಯೂಸಸ್ ಡೋಂಟ್ ಬರ್ನ್ ಕ್ಯಾಲರೀಸ್ ಅಂತ ಹಾಕಿದ್ದಾನೆ. ಇದು ಕೂಡ ಅವನೇ ಮಾಡಿರೋದು ರೋಹನ್. ಅಂಡ್ ಒನ್ ಮೋರ್ ಇಲ್ಲಿ ನೋಡಿ, ಇದು ಒಂದು. ಅಂಡ್ ಹಾಗೆ ಐ ವೋಂಟ್ ಕ್ವಿಟ್ ಅಂಟಿಲ್ ಐ ಆಮ್ ಫಿಟ್ ಅಂತ ಹಾಕಿದ್ದಾನೆ. ಇದು ಕೂಡ ಅವನೇ ಮಾಡಿರೋದು. ಇದು ನನ್ನ ಫೇವ್ರೆಟ್ ಕೋಟ್. ವೆನ್ ಯು ವಾಂಟ್ ಟು ಗಿವ್ ಅಪ್ ರಿಮೆಂಬರ್ ವೈ ಯು ಸ್ಟಾರ್ಟೆಡ್ ಅಂತ ಹಾಕಿದ್ದಾನೆ. ತುಂಬಾ ಕ್ರೇಜಿಯಾಗಿ 9ನೇ ಕ್ಲಾಸ್ ಹುಡುಗ ರೋಹನ್ ಅಂತ, ಫುಲ್ ಟ್ಯಾಲೆಂಟೆಡ್ ಇದ್ದಾನೆ ಅಂತ ಅನ್ಕೊಂತೀನಿ. ಹಾಗೆ ಇನ್ನೊಂದು ಮಾಡಿದ್ದಾನೆ, ನೆವರ್ ಗಿವ್ ಅಪ್ ಅಂತ. ಎಷ್ಟು ಪೇಂಟಿಂಗ್ ನೋಡಿದ್ರೆ. ಅಂಡ್ ಒನ್ ಮೋರ್ ಇಲ್ಲೊಂದು ಪೇಂಟಿಂಗ್ ಕಾಣಿಸ್ತಾ ಇರ್ಬೋದಲ್ಲ ನಿಮ್ಗೆ, 1 ಮಿಲಿಯನ್ ಅಂತ. ಅವ್ನ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇನ್ನೂ ಆಗಿಲ್ಲ, ಅದು ಅವನ ಡ್ರೀಮ್. ಬನ್ನಿ, ಇದು ರೂಫಿ ಫಿಟ್ನೆಸ್ ಅಂತ ಇದೆ. 1 ಮಿಲಿಯನ್ ಅಂತ ಡ್ರೀಮ್ ನೋಡ್ಬೇಕಂತ ಹೇಳ್ತಾರಲ್ಲ, ಹಂಗಾಗಿ ಇವನು ಜಿಮ್ಮಿಗೆ ವರ್ಕೌಟ್ ಮಾಡುವಾಗ ಮೊದಲೇ ಇಲ್ಲಿ ಹಾಕಿಟ್ಟಿದ್ದಾನೆ. 1 ಮಿಲಿಯನ್ ಆಗುತ್ತೆ ಬೇಗ. ಇಲ್ಲಿ ಟೆರೆಸ್ ಜಿಮ್ ಮೇಲೆ ನನ್ನ ಅಣ್ಣ ಮಾಡಿರೋದು 2.5 kg ಇಂದ 25 kg ತನಕ ಎಲ್ಲ ಡಂಬಲ್ಸ್ ಇದೆ. ನಾನು ಹೇಳಿದ್ನಲ್ಲ, ಎಲ್ಲ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ, ಕಾಂಕ್ರೀಟ್ ಇಂದ ಮಾಡಿರೋದು. ಇದ್ರ ವಿಡಿಯೋಸ್ ಲಿಂಕ್ ನಾನು ಹಾಕಿರ್ತೀನಿ ಒಂದು ಚಾನೆಲ್ದು, ನೋಡ್ಕೊಳ್ಳಿ. ಅಂಡ್ ಇಲ್ಲಿ ಪ್ಲೇಟ್ಸ್ ಗಳಿವೆ. ಅಂಡ್ ಇಲ್ಲಿ ಬೈಸೆಪ್ಸ್ ಕರ್ಲ್ಸಿಗೆ. ಇದು 4 ಆರ್ಮ್ಸಿಗೆ ಆಯ್ತಾ. 4 ಆರ್ಮ್ಗೆ ಇಲ್ಲೊಂದು ಮಾಡಿದ್ದಾನೆ, ಇದು ವರ್ಕೌಟ್ ಮಾಡುವಾಗ ತೋರಿಸ್ತೀನಿ. ಅಂಡ್ ಇದು ಲ್ಯಾಟ್ ಪುಲ್ ಡೌನ್ ಕೂಡ ನೀವು ಮಾಡ್ಬೋದು, ಟ್ರೈಸೆಪ್ಸ್ ವರ್ಕೌಟ್ ಕೂಡ ಮಾಡ್ಬೋದು. ಓಕೆ, ಇವತ್ತು ನಾನು ಪುಷ್ ವರ್ಕೌಟ್ ಮಾಡೋಣ ಅಂತ ಇದ್ದೀನಿ. ಸೊ ನನ್ನ ಅಣ್ಣನ ಫೇವ್ರೆಟ್ ಡೆಂಬಲ್ ಚಾನೆಲ್ ಮಾನಿಟೈಸ್ ಮಾಡಿ ಇನ್ಕಮ್ ಜನರೇಟ್ ಮಾಡ್ಕೊತಿರೋ ಇದರಿಂದ ಡಂಬಲ್ಸ್ ಇಂದ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನನ್ನ ಫೇವ್ರೆಟ್ ವರ್ಕೌಟ್ ಚೆಸ್ಟ್ಗೆ ನಾನು ಇನ್ಕ್ಲೈನ್ ಡಂಬಲ್ ಪ್ರೆಸ್ ಅಲ್ಲಿ. ಬನ್ನಿ, ಓಕೆ. ಈ ಡಂಬಲ್ಸ್ ನನಗಿಂತ ದೊಡ್ಡ ಉಂಟು, ಆ ತರ ಕಾಣಿಸ್ತಾ ಉಂಟು. 20 kg ಉಂಟು. ಬನ್ನಿ, ಲಾಸ್ಟ್ ಸೆಟ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಂಚ್, ಇದು ಕೂಡ ಕಾಂಕ್ರೀಟ್ ಅಲ್ಲೇ ಮಾಡಿರೋದು. ಇದರಲ್ಲಿ ನೀವು 3 ತರ ವರ್ಕೌಟ್ ಮಾಡ್ಬೋದು. ಗೆಸ್ ಮಾಡಿ. ಫಸ್ಟ್ ಒನ್ ಫ್ಲಾಟ್ ಆಯ್ತಾ, ಫ್ಲಾಟ್ ಬೆಂಚ್. ಅದಾದ್ಮೇಲೆ ಇದರಲ್ಲಿ ನೀವು ಈ ಕಡೆ ನಾನು ಇವಾಗ ಮಾಡಿರೋದು ಇನ್ಕ್ಲೈನ್ ಅಲ್ಲಿ. ಹಾಗೆ ಕೆಳಗಡೆಯಿಂದ ಮಾಡಿದ್ರೆ ಡಿಕ್ಲೈನ್ ಕೂಡ ಆಗುತ್ತೆ. ಡಿಕ್ಲೈನ್ ಹೆಂಗಪ್ಪ ನಿಮ್ಗೆ ಗ್ರಿಪ್ ಸಿಗುತ್ತೆ ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ಓವರ್ ಹಿಯರ್ ಅಲ್ವಾ, ಇಲ್ಲಿ ಕಾಲ್ನ ಹಾಕೊಂಡು ನೀವು ಡಿಕ್ಲೈನ್ ವರ್ಕೌಟ್ ಕೂಡ ಮಾಡ್ಬೋದು. ಬಟ್ ನಾನು ಚೆಸ್ಟಿಗೆ ಇನ್ಕ್ಲೈನ್ ಮಾತ್ರ ಮಾಡ್ತೀನಿ. ಇದೊಂದು ನೋಡಿ, ಗೆಸ್ ಮಾಡಿ ಯಾವುದು ಅಂತ. ಇದು ಇಲ್ಲಿ ವೇಟ್ ಹಾಕ್ತೀವಿ ಆಯ್ತಾ. ದೆನ್ ನೋಡಿ, ಕ್ರೇಜಿ ತಲೆ ನಮ್ಮ ಅಣ್ಣಂದು. ಫಸ್ಟ್ ಒನ್ ನಾನು ಇನ್ಕ್ಲೈನ್ ಡಂಬಲ್ ಪ್ರೆಸ್ ಆದ್ಮೇಲೆ, ಅದಾದ್ಮೇಲೆ ನೆಕ್ಸ್ಟ್ ನನ್ನ ಫೇವ್ರೇಟ್ ವರ್ಕೌಟ್ ಚೆಸ್ಟ್ ಡಿಪ್ಸ್ಗೆ. ಬನ್ನಿ, ಇದು ಇವನೇ ಮಾಡಿರೋದು, ನೋಡ್ಬೋದು ನೀವು ಹೆಂಗಿದೆ ಅಂತ. ರೆಡಿ, ಲೆಟ್ಸ್ ಗೋ. ಫಸ್ಟ್ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಮಾಡಿದೆ, ಅದಾದ್ಮೇಲೆ ಚೆಸ್ಟ್ ಡಿಪ್ ಮಾಡಿದೆ, ಅದಾದ್ಮೇಲೆ ಥರ್ಡ್ ಒನ್. ಕ್ಯಾನ್ ಯು ಗೆಸ್ ದಿಸ್, ಇದು ಯಾವ್ದಂತ? ಆ ಹ್ಯಾಂಗಿಂಗ್ ಚೇರ್ ಬರುತ್ತಲ್ಲ, ಅದರಿಂದ ನನ್ನ ಅಣ್ಣ ತಲೆ ಉಪಯೋಗಿಸಿ ವೇಸ್ಟ್ ಆಗ್ಬಾರ್ದು ಅಂತ ಅದಂದ್ರ ಇದ್ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ ಎಕ್ಸರ್ಸೈಸ್ ಈಗ ನಾನು ಟ್ರೈಸೆಪ್ಸ್ಗೆ. ಓಕೆ, ನೆಕ್ಸ್ಟ್ ಎಕ್ಸರ್ಸೈಸ್ ಟ್ರೈಸೆಪ್ಸ್ಗೆ. ಟ್ರೈಸೆಪ್ಸ್ ಕರ್ಲ್ಸ್. ಇದೇನಂತ ಗೊತ್ತುಂಟಲ್ಲ, ಗಾಡಿ ಇದೆಲ್ಲ, ಇದು ಕಾರ್ದಲ್ಲ, ರಿಮ್ ಅಲ್ಲ ಇದಣ್ಣ. ವಿ ಹ್ಯಾವ್ ಸ್ಪೆಷಲ್ ಥಾರ್ನ ಹ್ಯಾಮರ್ ಇದೆ ನನ್ನ ಹತ್ರ. ಇದು ಟ್ರೈಸೆಪ್ಸ್ಗೆ ಆಯ್ತಾ. ಬನ್ನಿ, ಇವನಿಗೆ ತಲೆ ಎಲ್ಲಿಂದೆಲ್ಲ ಬಂತ ಗೊತ್ತಿಲ್ಲ, ಇದ್ರಲ್ಲಿ ಮಾಡಿಟ್ಟಾನೆ. ಹೆಂಗ್ ವರ್ಕೌಟ್ ಮಾಡೋದು ಅಂತ ಕೇಳಿದ್ರೆ ಹಿಂಗ್ ಹೇಳ್ತಾನೆ, ಟ್ರೈಸೆಪ್ಸ್ಗೆ ಅಂತ. ನನ್ ಟ್ರೈಸೆಪ್ಸ್ ವರ್ಕೌಟ್ ಅವಾಗ್ಲೇ ಮುಗಿಸಿದೆ. ಇವ್ನ್ ಸ್ಪೆಷಲ್ ಒಂದು ಹ್ಯಾಮರ್ ತೋರ್ಸ್ದ, ಅದಕ್ಕೆ ಇದೊಂದು ವರ್ಕೌಟ್ ಮಾಡ್ತಾ ಇದ್ದೀನಿ.
ತುಂಬಾ ಕ್ರೇಜಿ ಆಗಿದೆ ಇದು ಮಾತ್ರ, ಸಖತ್ ಇಷ್ಟ ಆಯ್ತು. ತಗೊಲ್ಲ ಮನೆಗೆ. ಓಕೆ, ಸೊ ಇವತ್ತಿಗೆ ನಾನು ಈ ಟೆರೆಸ್ ಜಿಮ್ ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, 2 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ವಿ ದುಬೈಯಿಂದ ಬಂದಾಗ ಮಾಡೋಣ ಅಂತ. ಕಾರಣಾಂತರಗಳಿಂದ ನಾನು ಸ್ಟ್ರಕ್ ಆಗಿದೆ, ದುಬೈಲಿ ಬರಕ್ಕಾಗಿಲ್ಲ. ಅದಾದ್ಮೇಲೆ ಬಂದು ಫೈನಲಿ ನನ್ನ ಅಣ್ಣಂದು ರೂಫಿ ಫಿಟ್ನೆಸ್ ಜಿಮ್ ಅವ್ರದ್ದು ನಾನು ಮಾಡಿದೀನಿ. ಸೊ ಇವತ್ತಿಗೆ ಈ ವರ್ಕೌಟ್ ವಿಡಿಯೋ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಇನ್ನು ಕಂಟಿನ್ಯೂ ಮಾಡ್ಬೇಕಂತ ಇದೆ, ಗೊತ್ತಿಲ್ಲ ನಾನು ಯಾವಾಗ ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಅಂತ. ನಾನು ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೇಳಿದ್ದೀನಿ ಇನ್ನೊಂದ್ ಸ್ವಲ್ಪ ದಿನ ಊರಲ್ಲಿದ್ದೀನಿ ಅಂತ. ಎಷ್ಟು ದಿನ ಊರಲ್ಲಿದ್ದೀನೋ ಇಲ್ಲಿ ಬಂದು ನಾನು ವರ್ಕೌಟ್ ಮಾಡ್ತೀನಿ ಈವ್ನಿಂಗ್ ಟೈಮ್ ಅಲ್ಲಿ ಇವ್ನ ಜೊತೆ. ಸೊ ಓಕೆ, ಇವತ್ತಿಗೆ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅಂಡ್ ಚಾನಲ್ಗೆ ಏನಾದ್ರು ನೀವು ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನನ್ನ ಚಾನಲ್ಗೆ ಮಾಡಿದ್ದಲ್ದೆ ರೂಫಿ ಫಿಟ್ನೆಸ್ ಇದ್ರ ಚಾನಲ್ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವ್ನ ಇನ್ಸ್ಟಾ ಪೇಜ್ ಕೂಡ ನಾನು ಹಾಕಿರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ನಮಸ್ತೆ.